ಮಹತ್ವದ ಜಿಎಸ್ಟಿ ಸಭೆ ನಡೆದಿದೆ. ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಜಿಎಸ್ಟಿ ಸ್ಲ್ಯಾಬ್ ಸರಳೀಕರಣಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಶೇಕಡಾ 12% ಮತ್ತೆ ಶೇಕಡಾ 28% ತೆರಿಗೆ ಸ್ಲ್ಯಾಬ್ಗಳನ್ನು ತೆಗೆಯುವುದಕ್ಕೆ ನಿರ್ಧಾರ ಮಾಡಲಾಗಿದೆ. 12% ಮತ್ತೆ 28% ಜಿಎಸ್ಟಿ ಸ್ಲ್ಯಾಬ್ಗಳನ್ನು ತೆಗೆಯುವುದಕ್ಕೆ ಮಹತ್ವದ ನಿರ್ಧಾರ ಕೈಗೊಂಡಿದೆ ಕೇಂದ್ರ ಸರ್ಕಾರ. ಹೀಗಾಗಿ ದೇಶದಲ್ಲಿ ಇನ್ನು ಮುಂದೆ ಶೇಕಡಾ 5ರಿಂದ ಶೇಕಡಾ 18ರವರೆಗಿನ ಜಿಎಸ್ಟಿ ಸ್ಲ್ಯಾಬ್ಗಳು ಮಾತ್ರ ಇರುತ್ತೆ. ಆಹಾರ ಪದಾರ್ಥಗಳು ಮತ್ತು ಮೂಲಸೌಕರ್ಯಗಳ ಬೆಲೆ ಇಳಿಕೆಯಾಗುತ್ತೆ. ಯಾಕಂದರೆ ಇನ್ನು ಅದು ಈ ಜಿಎಸ್ಟಿ ಸ್ಲ್ಯಾಬ್ ವ್ಯಾಪ್ತಿಯ ಒಳಗೆ ಬರೋದಿಲ್ಲ. ನಿರ್ಮಲಾ ಸೀತಾರಾಮನ್ ನೇತೃತ್ವದ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನ ತಗೊಂಡಿರೋದು. ಹೊಸ ಸ್ಲ್ಯಾಬ್ ಬಗ್ಗೆ ಅಧಿಕೃತ ಆದೇಶ ಹೊರಡಿಸೋದೊಂದೇ ಬಾಕಿ ಇದೆ. ನ್ಯೂಸ್ ರೂಮ್ನಿಂದ ಜಗದೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ನಿರೀಕ್ಷೆ ಇದ್ದ ಹಾಗೇನೆ ಸರಳೀಕರಣ ಆಗಿದೆ, ಅಂದರೆ ಅಧಿಕೃತ ಆದೇಶ ಆಗಬೇಕು. ಈ ಸಭೆಯಲ್ಲಿ ಆಗಿರೋ ನಿರ್ಧಾರದ ಡೀಟೇಲ್ಸ್ ಹೇಳೋದಾದ್ರೆ ವಿಜಯ್, ತೆರಿಗೆಯ ಬಗ್ಗೆ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ಇವತ್ತಿತ್ತು. ಈ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಜಿಎಸ್ಟಿಗೆ ಸಂಬಂಧಪಟ್ಟ ಹಾಗೆ ಅಂದರೆ 5 ಮತ್ತು 18ರ ಸ್ಲ್ಯಾಬನ್ನು ಮಾತ್ರ, 2 ಸ್ಲ್ಯಾಬ್ಗಳನ್ನು ಮಾತ್ರ ಇಟ್ಟುಕೊಂಡು 12 ಮತ್ತು 28 ಸ್ಲ್ಯಾಬ್ ಏನಿತ್ತಲ್ಲ, ಅಂದರೆ ಆ 2 ಸ್ಲ್ಯಾಬ್ಗಳು ಅವೆರಡನ್ನ ಸಹಿತ ತೆಗೆಯೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಈಗ ಅದು ಅಧಿಕೃತವಾಗಿ ಘೋಷಣೆ ಆಗೋದೊಂದೇ ಬಾಕಿ ಇದೆ. ಅದು ಬಹುತೇಕ ದೀಪಾವಳಿ ಸಂದರ್ಭದಲ್ಲಿ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದ್ದಾವೆ. ಕಾರಣ ಏನಂದ್ರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 15ನೇ ತಾರೀಕು ಕೆಂಪುಕೋಟೆಯಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ದೀಪಾವಳಿ ಗಿಫ್ಟ್ ಅನ್ನು ಕೊಡ್ತೀವಿ ದೇಶದ ಜನರಿಗೆ ಅನ್ನುವಂತಹ ವಿಚಾರ ಹೇಳಿದ್ರು. ಮತ್ತೆ ಇದರಿಂದ ಯಾವುದೇ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ ನೋಡ್ತಾ ಹೋದ್ರೆ, ಅದರ ಜೊತೆಗೆ ಯಾವೆಲ್ಲ ಪ್ರಾಡಕ್ಟ್ಗಳ ರೇಟು ಕಡಿಮೆ ಆಗುತ್ತೆ ಅಂತ ನೋಡ್ತಾ ಹೋದ್ರೆ, ಪ್ರಮುಖವಾಗಿ 12% ಇರುವಂತಹ ಮತ್ತೆ 18% ಇರುವಂತಹ ಏನಂದ್ರೆ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಇಷ್ಟು ದಿವಸಗಳ ಕಾಲ ಏನಿದ್ವಲ್ಲ, ಅಂದ್ರೆ ಫುಡ್ ಪ್ರಾಡಕ್ಟ್ಸ್ಗಳು ಅವೆಲ್ಲವೂ ಸಹಿತ ಏನೋ ಸ್ಲ್ಯಾಬ್ 5ಕ್ಕೆ ಎಂಟ್ರಿಯನ್ನು ಕೊಡ್ತವೆ. ಅಂದ್ರೆ ಅಲ್ಲಿ ಏನಂತಂದ್ರೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. 13% ಶೇಕಡಾದಷ್ಟು ಏನಂತಂದ್ರೆ ತೆರಿಗೆ ಕಡಿಮೆ ಆಗೋದ್ರಿಂದ ಜನರಿಗೆ ನೇರವಾಗಿ ಅದರ ಲಾಭಗಳು ಆಗ್ತಾ ಹೋಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ರೈತರು ಉತ್ಪತ್ತಿ ಮಾಡುವಂತಹ ಏನೋ ಪ್ರಾಡಕ್ಟ್ಗಳ ಮೇಲೆ, ಅದರ ಜೊತೆಗೆ ಏನಂದ್ರೆ ಮಧ್ಯಮ ಜನಾಂಗದವರು ಏನಂತಂದ್ರೆ ಬಳಕೆನ ಮಾಡ್ಕೊಳ್ತಿರುವಂತಹ ಪ್ರಾಡಕ್ಟ್ಗಳು ಏನಿದಾವೆ ಅವೆಲ್ಲದರ ಮೇಲೂ ಸಹಿತ ಏನೋ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಈಗ ಏನೋ ಚೀಸ್ ತೆಗೆದುಕೊಳ್ತೀರಾ ಅಥವಾ ಅಂದ್ರೆ ಪನ್ನೀರ್ ತೆಗೆದುಕೊಳ್ತೀರಾ, ಅವೆಲ್ಲದಕ್ಕೂ ಸಹಿತ ಈಗ ಸದ್ಯ 18% ಟ್ಯಾಕ್ಸ್ ಇದೆ. ಆ 18% ಇರುವಂತಹ ಜಿಎಸ್ಟಿಯನ್ನ ನೇರವಾಗಿ ಅದು 5% ಸ್ಲ್ಯಾಬ್ಗೆ ಅಂತಂದ್ರೆ ಎಂಟ್ರಿಯನ್ನು ಕೊಡುತ್ತೆ. ಆ ಮೂಲಕವಾಗಿ ಅಲ್ಲಿ ಈ ರೀತಿಯಾಗಿ ಅಂದ್ರೆ ಮಧ್ಯಮ ವರ್ಗದ ಜನರು ಬಳಕೆ ಮಾಡುವಂತಹ ವಸ್ತುಗಳ ರೇಟು ಕಡಿಮೆ ಆಗುತ್ತೆ. ಮತ್ತೊಂದು ಕಡೆಗೆ ಕಾರ್ ರೇಟು ಸಹಿತ ಕಡಿಮೆ ಆಗುತ್ತೆ. ಕಾರ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು ಅಥವಾ ಬೈಕ್ಗಳಾಗಿರ್ಬೋದು, ಈ ರೇಟು ಸಹಿತ ಕಡಿಮೆ ಆಗುತ್ತೆ. ಅದು ಹೇಗೆ ಅಂತಂದ್ರೆ 28% ಇರುವಂತಹ ಏನಂದ್ರೆ ಸ್ಲ್ಯಾಬ್ಗಳು ಏನಿದೆ ಈಗ ಸದ್ಯದ ಮಟ್ಟಿಗೆ, ಈಗ ಕಾರ್ ಪರ್ಚೇಸ್ ಮಾಡಬೇಕಾದ್ರೆ ನೀವು ಅಥವಾ ಏನಂದ್ರೆ ಏನೋ ಫ್ರಿಜ್ಗಳಾಗಿರ್ಬೋದು ಅಥವಾ ಏನಂದ್ರೆ ವಾಷಿಂಗ್ ಮಷಿನ್ಗಳಾಗಿರ್ಬೋದು, ಅಂತಹ ಗೃಹೋಪಯೋಗಿ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ಈಗ ಶೇಕಡಾ 28% ಅಂತಂದ್ರೆ ಸ್ಲ್ಯಾಬ್ ಇದೆ. ಆ 28 ಇರುವಂತಹ ಸ್ಲ್ಯಾಬು 18% ಅಂದ್ರೆ ಪ್ರತಿಶತಕ್ಕೆ ಅಂದ್ರೆ ಇಳಿಸುವಂತಹ ಕೆಲಸವನ್ನ ಈಗಾಗಲೇ ಈ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಅಂತಂದ್ರೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಆದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ, ರಾಜ್ಯ ಸರ್ಕಾರಗಳು ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಏತರ ಅಂದ್ರೆ ಕಾಂಗ್ರೆಸ್ ಮತ್ತು ಅಂದ್ರೆ ಬೇರೆ ಪಕ್ಷದ ಇರುವಂತಹ ರಾಜ್ಯ ಸರ್ಕಾರಗಳೇನೆಂದ್ರೆ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾವೆ. ಈ ಜಿಎಸ್ಟಿ ಸ್ಲ್ಯಾಬ್ನಿಂದ ಏನಂದ್ರೆ ನಮಗೆ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ತೆರಿಗೆ ಆದಾಯದ ಮೂಲ ಕಡಿಮೆ ಆಗುತ್ತೆ. ಅದಕ್ಕೆ ಏನಂದ್ರೆ ಕಾಂಪನ್ಸೇಟ್ ಮಾಡೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಮಗೆ ಹೆಚ್ಚಿನ ಅಂದ್ರೆ ಹಣವನ್ನು ಕೊಡಬೇಕು ಅನ್ನುವಂತಹ ವಿಚಾರಗಳನ್ನು ಇಟ್ಟಿದ್ದಾರೆ. ಅದೇನೇ ಆಗಿರಲಿ, ಒಟ್ಟಿನಲ್ಲಿ ಈ ಒಂದು ಜಿಎಸ್ಟಿಯ 2 ಸ್ಲ್ಯಾಬ್ಗಳು ತೆಗೆದಿರುವಂತಹ ಕಾರಣಕ್ಕಾಗಿ 18 ಮತ್ತು 12 ಮತ್ತು 28ನೇ ಸ್ಲ್ಯಾಬ್ 2 ಸ್ಲ್ಯಾಬ್ಗಳನ್ನು ತೆಗೆದಿರುವಂತಹ ಕಾರಣಕ್ಕಾಗಿ ದೇಶದಲ್ಲಿರುವಂತಹ ಜನರಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಂತಂದ್ರೆ ಅದರಿಂದ ಸಹಕಾರಿಯಾಗುತ್ತೆ. ಜನರಿಗೆ ಈ ಬೆಲೆ ಏರಿಕೆಯ ಬಿಸಿ ತಟ್ಟುವಂಥದ್ದು ಏನಂದ್ರೆ ಪೂರ್ತಿ ಕಡಿಮೆ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಅತಿ ಐಷಾರಾಮಿ ಪ್ರಾಡಕ್ಟ್ಗಳು ಏನಿದಾವೆ, ಅತಿ ಐಷಾರಾಮಿ ಪ್ರಾಡಕ್ಟ್ಗಳು ಅದರ ಜೊತೆಗೆ ಏನಂದ್ರೆ ವಿದೇಶದಿಂದ ಬರುವಂತಹ ಏನಂದ್ರೆ ಹೆಚ್ಚು ದೊಡ್ಡ ಏನಂದ್ರೆ ಬೆಲೆಯಿಂದ ಇರುವಂತಹ ಐಷಾರಾಮಿ ಪ್ರಾಡಕ್ಟ್ಗಳು ಏನಿದಾವೆ ಅವುಗಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಏನಂದ್ರೆ ಟ್ಯಾಕ್ಸ್ ಅನ್ನು ಹಾಕುವಂತಹ ಸಾಧ್ಯತೆಗಳಿದೆ. ಬಹುತೇಕ ಅದು 40% ರೀಚ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಸಹಿತ ಕೇಳಿಸಿಗ್ತಾ ಇರುವಂಥದ್ದು. ಅದು ಯಾವುದು ಅಂತಂದ್ರೆ, ಈಗ ಐಷಾರಾಮಿ ಕಾರ್ಗಳಾಗಿರ್ಬೋದು ಅಥವಾ ಏನಂತಂದ್ರೆ ಅತಿ ಕಾಸ್ಟ್ಲಿ ಇರುವಂತಹ ಅಂದ್ರೆ ಏನು ಡೆಕೋರೇಟ್ಗೆ ಬಳಸುವಂತಹ ಐಟಮ್ಸ್ಗಳಿರ್ಬೋದು, ಅಂಥದ್ರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ವಿಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ಜನಸಾಮಾನ್ಯರಿಗೆ ಮತ್ತು ಮಧ್ಯಮದವರಿಗೆ, ರೈತರಿಗೆ ಇದು ದೊಡ್ಡ ಮಟ್ಟಿಗೆ ಈ 2 ಸ್ಲ್ಯಾಬ್ಗಳು ಉಪಯೋಗ ಆಗುವಂಥದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.